ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬಂದರೂ ಕೂಡ ಕಂಪ್ಯೂಟರ್ ಕಂಪಲ್ಸರಿ ಆಗೋಗಿದೆ. ಕಂಪ್ಯೂಟರ್ ಕ್ವಶನ್ಸ್ ತುಂಬಾ ಕೇಳ್ತಾ ಇದ್ದಾರೆ, 10 15 ಮಾರ್ಕ್ಸ್ ಅದೇ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇಂದಿನಿಂದ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನ, ಕ್ವಶನ್ಸ್ ಅನ್ನ ಯಾವ್ದೆಲ್ಲ ಎಕ್ಸಾಮ್ಸ್ ಬರ್ಬೋದು ಅನ್ನೋ ವಿಚಾರವಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಒಂದೊಂದು 10 ಕ್ವಶನ್ ಇಲ್ಲ 5 ಕ್ವಶನ್ ಆ ರೀತಿ ಒಂದೊಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ಕೀಬೋರ್ಡ್ ಬಗ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಕೀಬೋರ್ಡ್ ಅಲ್ಲಿ ಫಂಕ್ಷನ್ ಕೀಸ್ ಅಂತ ಇದೆ, ನೋಡಿರ್ತೀರಾ ಕೀಬೋರ್ಡ್ ಆಲ್ಮೋಸ್ಟ್ ಎಲ್ಲರೂ. ಫಂಕ್ಷನ್ ಕೀಸ್ ಅಂತ ಇದೆ. ಫಂಕ್ಷನ್ ಕೀಸ್ F1 ಇಂದ F12 ವರೆಗೂ ಫಂಕ್ಷನ್ ಕೀಸ್ ಅಂತ ಕರೀತಾರೆ. 12 ಕೀ ಇರುತ್ತೆ. ಅದು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಂಗ್ಲಿಷಲ್ಲಿ ಬೇಕಾಗಿರೋ ಇಂಗ್ಲಿಷಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ, ನಿಮಗೆ ಡೀಟೇಲ್ಸ್ ವರ್ಡಲ್ಲಿ ಕೊಟ್ಟಿದ್ದೀನಿ. ಯಾರಿಗೆಲ್ಲ ಬೇಕೋ ಅದನ್ನ ಡೀಟೇಲ್ಸ್ನ ತಿಳ್ಕೊಬೋದು. ಕನ್ನಡದಲ್ಲಿ ವಿವರಣೆ ಕೊಡ್ತಾ ಹೋಗ್ತೀನಿ. ಫಂಕ್ಷನ್ ಕೀಸ್ F1 ಇಂದ F12 ವರೆಗೂ ಫಂಕ್ಷನ್ ಕೀಸ್ ಅಂತ ಕರೀತಾರೆ. ಏನೆಲ್ಲ ಉಪಯೋಗ ಇದೆ ಈ 12 ಕೀ ಅಂತ ತಿಳಿಸ್ಕೊಡ್ತೀನಿ. ಎಫ್ ಒನ್ ಅಂದ್ರೆ, ಈಗ ನಿಮಗೆ ಕಂಪ್ಯೂಟರ್ ಯಾವುದೋ ಒಂದು ವಿಚಾರವಾಗಿ ಸಹಾಯ ಬೇಕಾಗಿರುತ್ತೆ. ಆ ಸಹಾಯದ ಬಗ್ಗೆ ಏನ್ ಮಾಡ್ಬೇಕು ಅಂದ್ರೆ F1 ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಹೋಗುತ್ತೆ. ಅದು ತೋರಿಸುತ್ತೆ ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ಅದನ್ನ ನೀವು ಅಲ್ಲಿ ಟೈಪ್ ಮಾಡಿ ಕೇಳಿದ್ರೆ ಅದು ವಿವರಣೆಯನ್ನು ನೀಡ್ತದೆ. ಮಾಮೂಲಿ ನಾವು ಫೋನ್ ಕಾಲ್ ಮಾಡಿ ಕಸ್ಟಮರ್ಸ್ ಕೇರ್ಗೆ ಯಾವ ರೀತಿ ಕೇಳ್ತೀವೋ ಆ ರೀತಿ ಅದು ಸಹಾಯ ಮಾಡುತ್ತೆ. ಎಫ್ ಟು ಏನಂದ್ರೆ, ಈಗ ಪರ್ಟಿಕ್ಯುಲರ್ ಒಂದು ನೇಮ್, ಒಂದು ಫೋಲ್ಡರ್ಗಾಗ್ಲಿ ಒಂದು ಡಾಕ್ಯುಮೆಂಟ್, ಈಗ ಒಂದು ರೆಂಟ್ ಅಗ್ರಿಮೆಂಟ್ ಅಂತ ಯಾವುದೋ ಒಂದು ಟೈಪ್ ಮಾಡಿರ್ತೀವಿ ವರ್ಡ್ ಅಲ್ಲಿ, ಇಲ್ಲ ಯಾವುದೋ ಒಂದು ಫೋಲ್ಡರ್ ಅಲ್ಲಿ ಏನೋ ಡಾಕ್ಯುಮೆಂಟ್ ಇಲ್ಲ ಫೋಲ್ಡರ್ 1 ಅಂತ ಹಾಕಿರ್ತೀವಿ. ಅದನ್ನ ನಾವು ಚೇಂಜಸ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೀನೇಮ್ ಅಂತ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಎಲ್ಲ ಮಾಡ್ಬೇಕಾಗುತ್ತೆ. ಅದ್ರ ಬದಲಾಗಿ F2 ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಗೆ ಟೈಪ್ ಮಾಡಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಅದು F2 ಉಪಯೋಗ. ಇನ್ನು ಎಫ್ ತ್ರೀ ಏನಂದ್ರೆ, ಯಾವುದೇ ವರ್ಡ್ ಅಲ್ಲಾಗ್ಲಿ ಇಲ್ಲ ಗೂಗಲ್ ಇದು ಬ್ರೌಸರ್ ಅಲ್ಲಾಗ್ಲಿ F3 ಕ್ಲಿಕ್ ಮಾಡಿದ್ರೆ ಸರ್ಚ್ ಬಟನ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಈಗ ಅದ್ರಲ್ಲಿ ಏನೋ ಹುಡುಕ್ಬೇಕಾಗುತ್ತೆ, ಏನೋ ಒಂದು ಪದ ಹುಡುಕ್ಬೇಕಾಗುತ್ತೆ, ನಮ್ಗೆ ಸಿಗ್ತಾ ಇರೋದಿಲ್ಲ, ಇಲ್ಲಿ ಏನೋ ಒಂದು ಹುಡುಕ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಫೋಲ್ಡರ್ ಅಲ್ಲಿ ಎಲ್ಲೋ ಹಾಕ್ಬಿಟ್ಟಿರ್ತೀವಿ ಡಾಕ್ಯುಮೆಂಟ್ಸ್, ಅದು ನಮ್ಗೆ ಹುಡುಕಕ್ ಆಗ್ತಾ ಇರೋಲ್ಲ. ಅವಾಗ F3 ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಸರ್ಚ್ಗೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಏನ್ ಹುಡುಕ್ಬೇಕು ಅಂತಿದ್ರೆ ಅದ್ರಲ್ಲಿ ನೇಮ್ ಟೈಪ್ ಮಾಡಿ ಸರ್ಚ್ ಅಂತ ಎಂಟರ್ ಹೊಡಿಬೇಕು. ಅವಾಗ ಅದು ಸರ್ಚ್ ಮಾಡುತ್ತೆ. ಇದು F3 ಇಂದ ಇದು ಉಪಯೋಗ ಆಗುತ್ತೆ. ಇನ್ನು ಎಫ್ ಫೋರ್ ಅಂದ್ರೆ, ಈಗ F4 ಒಂದೇ ಹೊಡೆದ್ರೆ ಅದು ಓಪನ್ ಆಗೋದಿಲ್ಲ. Alt+F4 ಅಂದ್ರೆ ಆಲ್ಟ್ ಪ್ಲಸ್ ಅಲ್ಲ, ಆಲ್ಟ್ ಬಟನ್ ಇಟ್ಕೊಂಡು F4 ಬಟನ್ ಕ್ಲಿಕ್ ಮಾಡ್ಬೇಕಾಗತ್ತೆ. ಅವಾಗ ನೀವು ಈಗ ಕೀಬೋರ್ಡ್ ಎಲ್ಲ ಕಂಪ್ಯೂಟರ್ ಅಲ್ಲಿ ಎಲ್ಲ ಕೆಲಸ ಮುಗಿಯುತ್ತೆ, ಇನ್ನೇನು ಕ್ಲೋಸ್ ಮಾಡ್ಬೇಕು ಒಂದು ಡಾಕ್ಯುಮೆಂಟ್, ಇಲ್ಲ ಕ್ಲೋಸ್ ಮಾಡಿ ಇನ್ನೊಂದು ಡಾಕ್ಯುಮೆಂಟ್ ಓಪನ್ ಮಾಡಬೇಕು. ಅವಾಗ ನಮ್ಗೆ ಆ ಟ್ಯಾಬ್ ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಅಲ್ಲಿ ಸೇವ್ ಮಾಡಬೇಕು, ಇಂಟು ಮಾರ್ಕ್ ಮಾಡಬೇಕು, ಇಂಟು ಹೋಗಿ ಕ್ಲಿಕ್ ಮಾಡಬೇಕು, ಈ ರೀತಿ ಎಲ್ಲ ಆಪ್ಷನ್ಸ್ ಇರುತ್ತೆ. ಅದ್ರ ಬದಲು Alt+F ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಕ್ಲೋಸ್ ಆಗುತ್ತೆ. ಅವಾಗ ಸೇವ್ ಎಸ್ ಆರ್ ನೋ ಅಂತ ಕೇಳುತ್ತೆ, ಎಸ್ ಆರ್ ನೋ ಮಾಡಿಬಿಟ್ಟು ನೀವು ಡೈರೆಕ್ಟ್ ಕ್ಲೋಸ್ ಮಾಡ್ಬೋಗುತ್ತೆ. ಇದರಿಂದ F4 ಇಂದ ಇದು ಉಪಯೋಗ ಇದೆ. ಇನ್ನು ಎಫ್ ಫೈವ್ ಅಂದ್ರೆ ರಿಫ್ರೆಶ್ ಮಾಡೋದು. ಈಗ ತುಂಬಾ ಕೆಲಸ ಮಾಡಿರ್ತೀವಿ, ಒಂಥರ ಹ್ಯಾಂಗ್ ಆದಂಗೆ ಆಗಿರುತ್ತೆ, ಒಂದು ಸ್ವಲ್ಪ ಫಾಸ್ಟ್ ವರ್ಕ್ ಆಗ್ತಿರಲ್ಲ. ಅದ್ರ ಬದಲು ನೀವು F5 ನ ರಿಫ್ರೆಶ್ ಮಾಡೋ ಬದಲು ರೈಟ್ ಕ್ಲಿಕ್ ಮಾಡಿ ಮೌಸಲ್ಲಿ ಮಾಡ್ಬೋದು. ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್ ಅಂತ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಬೋದು. ಅದ್ರ ಬದಲು F5 ಅಂತ ಕ್ಲಿಕ್ ಮಾಡಿದ್ರೆ ಏನ್ ಮಾಡಿದ್ರೆ ರಿಫ್ರೆಶ್ ಆಗುತ್ತೆ. ಒಂದೊಂದು 4-5 ಸರಿ ಮಾಡಿದ್ರೆ ರಿಫ್ರೆಶ್ ಆಗೋಗುತ್ತೆ. ಅದನ್ನ ರಿಫ್ರೆಶ್ ಅಂತ ಕರೀತಾರೆ. ಆಮೇಲೆ ಎಫ್ ಸಿಕ್ಸ್ ಎಲ್ಲಿ ಉಪಯೋಗ ಆಗುತ್ತೆ, ಆಲ್ಮೋಸ್ಟ್ ಅದು ಬ್ರೌಸರ್ಗಳಲ್ಲಿ ಉಪಯೋಗ ಆಗುತ್ತೆ. ಈಗ ಗೂಗಲ್ ಓಪನ್ ಮಾಡಿರ್ತೀವಿ, ಇಲ್ಲಿ ಜಿಮೇಲ್ ಓಪನ್ ಮಾಡಿರ್ತೀವಿ, ಇಂಟರ್ನೆಟ್ ಬ್ರೌಸರ್ ಓಪನ್ ಮಾಡಿರ್ತೀವಿ. ಅವು F6 ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಾವು ಅಲ್ಲಿ ಗೂಗಲ್ ಇನ್ನು ಫೇಸ್ಬುಕ್ ಏನೋ ಒಂದು ಟೈಪ್ ಮಾಡಿರ್ತೀವಲ್ಲ, ಅದು ಮತ್ತೆ ಚೇಂಜಸ್ ಮಾಡ್ಬೇಕಾಗುತ್ತೆ. ನಾವು ಅಲ್ಲಿ ಬೇರೆ ಏನೋ ಟೈಪ್ ಮಾಡ್ಬೇಕಾಗುತ್ತೆ, ಏನೋ ಸರ್ಚ್ ಮಾಡ್ಬೇಕಾಗುತ್ತೆ. ಅದನ್ನ F6 ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಏನಾಗುತ್ತೆ, ಬ್ಲೂ ತರ ಹೋಗಿ ಶೋ ಆಗುತ್ತೆ ನಮ್ಗೆ. ಅದ್ಮೇಲೆ ಡೈರೆಕ್ಟ್ ನಾವು ಟೈಪ್ ಮಾಡ್ತಾ ಹೋಗ್ಬಿಡ್ಬೋದು. ಬೇರೆ ಟೈಮಲ್ಲಿ ಆದ್ರೆ ಹಿಂಗೆ ಅದ್ಮೇಲೆ ಕ್ಲಿಕ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಈಗ ಆ ರೀತಿ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದಾಗಿರುತ್ತೆ. ಇನ್ನು ಎಫ್ ಸೆವೆನ್ ಏನಂದ್ರೆ, ಈಗ ವರ್ಡ್ ಅಲ್ಲಿ ಏನೋ ಟೈಪ್ ಮಾಡ್ತಾ ಇರ್ತೀವಿ ಅಂದ್ರೆ, ಎಕ್ಸಾಂಪಲ್ ರೆಂಟ್ ಅಗ್ರಿಮೆಂಟ್, ರೆಡ್ ಅಂಡರ್ಲೈನ್ ಎಲ್ಲ ಬಂದಿರುತ್ತೆ, ತುಂಬಾ ಅಂಡರ್ಲೈನ್ ಬಂದಿರುತ್ತೆ, ಬಟ್ ಕರೆಕ್ಟ್ ಆಗಿದ್ರು ಬಂದಿರುತ್ತೆ. ಅದನ್ನ ಒಂದೊಂದೇ ಹುಡುಕ್ತಾ ಕುತ್ಕೊಳಕ್ಕಾಗಲ್ಲ, ಇಲ್ಲ ಅದು ಚೇಂಜಸ್ ಮಾಡ್ತಾ ಇರೋಕ್ಕಾಗಲ್ಲ. ಅವಾಗ F7 ಕ್ಲಿಕ್ ಮಾಡಿ ಒಂದು ಟ್ಯಾಬ್ ಓಪನ್ ಆಗುತ್ತೆ, ಒಂದು ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರುತ್ತೋ ಅದನ್ನ ತೋರಿಸುತ್ತೆ ಫಸ್ಟ್.
ಅದಾದ ನಂತರ ನೆಕ್ಸ್ಟ್ ಅಂತ ಬಟನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡ್ತಾ ಹೋದ್ರೆ ನಿಮ್ಗೆ ಏನೇನು ಸ್ಪೆಲ್ಲಿಂಗ್ ರಾಂಗ್ ಇದೆಯೋ ಅದೆಲ್ಲ ತೋರ್ಸೋಗುತ್ತೆ. ಅಲ್ಲೇ ಆಪ್ಷನ್ ಕೂಡ ಇರುತ್ತೆ ನಿಮ್ಗೆ ಅದನ್ನ ಚೇಂಜಸ್ ಮಾಡೋದಕ್ಕೆ. ಆ ಚೇಂಜಸ್ ಮಾಡ್ಕೊಬೋದು. ಇನ್ನು F8 ಯಾವಾಗ ಉಪಯೋಗ ಆಗುತ್ತೆ ಅಂದ್ರೆ ಅದು ಹೆಚ್ಚಾಗಿ ಉಪಯೋಗ ಆಗೋದು ಅಂದ್ರೆ ಕಂಪ್ಯೂಟರ್ ಸರ್ವಿಸ್ ಮಾಡೋರಿಗೆ ಹೆಚ್ಚಾಗಿ ಉಪಯೋಗ ಆಗುತ್ತೆ. ಇಲ್ಲ ಈ ರಿಪೇರಿ ಮಾಡ್ತಾರಲ್ಲ ಅಂತವ್ರಿಗೆ ಮತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರಿಗೆ ಗೊತ್ತಾಗುತ್ತೆ. F8 ಏನಂದ್ರೆ ಈಗ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ತೀವಲ್ಲ, ಸ್ಟಾರ್ಟ್ ಮಾಡಿದ ತಕ್ಷಣ ಈಗ ಟೈಮು ಇಲ್ಲಾಂದ್ರೆ ಯಾವುದೋ ಒಂದು ಇದು ಓಪನ್ ಆಗ್ತಿರಲ್ಲ, ಕಂಪ್ಯೂಟರ್ ಓಪನ್ ಆಗ್ತಿರಲ್ಲ. ಹೊರಗಡೆ ಕೀಸ್ ಟೈಮ್ ಸೆಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಅದೆಲ್ಲ ಚೆಕ್ ಮಾಡ್ಬೇಕು. ಆಮೇಲೆ ಡ್ರೈವ್ ಎಷ್ಟಿದೆ, ಡ್ರೈವ್ ಇದೆ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅದನ್ನ ಸರ್ವಿಸ್ ಅವ್ರು ಜಾಸ್ತಿ ಉಪಯೋಗಿಸ್ತಾರೆ F8 ನ. ಸ್ಟಾರ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ F8 ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಅದು ಒಂದು ಒಳಗಡೆ ಸಿಸ್ಟಮ್ ನ ಒಳಗಿನ ವಿವರಣೆ ಏನಂದ್ರೆ ಟೈಮ್ಸ್ ಮತ್ತೆ ಆ ರೀತಿಯಾದ ವಿವರಣೆ ಕೊಡುತ್ತೆ. ಅದು ಹೆಚ್ಚು ಉಪಯೋಗ ಕೆಲವ್ರಿಗೆ ಬರೋದಿಲ್ಲ, ಸರ್ವಿಸ್ ಮಾಡೋರ್ಗೆ ಹೆಚ್ಚು ಉಪಯೋಗ ಬರುತ್ತೆ. ಇನ್ನು F9 ಅಂದ್ರೆ F9 ಜಾಸ್ತಿ ಹೆಚ್ಚಾಗಿ ಉಪಯೋಗಿಸೋದಿಲ್ಲ ಅಂದ್ರೆ ಈಗ ಮೇಲ್ ಸೆಂಡ್ ಮಾಡ್ಬೇಕಾದ್ರೆ ಗೂಗಲ್ ಅಲ್ಲಿ ಜಿಮೇಲ್ ಅಲ್ಲಿ ಇದ್ದಾಗ ನಾವು ಯಾರಿಗೋ ಮೇಲ್ ಮಾಡ್ಬೇಕಾಗುತ್ತೆ. ಮೇಲ್ ಹೋಗ್ಬೇಕಾದ್ರೆ ಕಂಪೋಸ್ ಅದೆಲ್ಲ ಕ್ಲಿಕ್ ಮಾಡಿ ಮಾಡ್ಬೇಕಾಗುತ್ತೆ. ಆದ್ರೆ F9 ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಕಂಪೋಸ್ ಬಟನ್ ಓಪನ್ ಆಗುತ್ತೆ. ಅಲ್ಲಿಂದ ಡೈರೆಕ್ಟ್ ನೀವು ಇಮೇಲ್ ಐಡಿ ಹಾಕಿ ಸೆಂಡ್ ಮಾಡ್ಬೋದಾಗಿರುತ್ತೆ. F10 ಎಲ್ಲಾ ಕೀಬೋರ್ಡ್ ಅಲ್ಲೂ ಆಪ್ಷನ್ಸ್ ವರ್ಕ್ ಆಗೋದಿಲ್ಲ, ಕೆಲವೊಂದು ಸಿಸ್ಟಮ್ಸ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಅದು ಹೇಗೆ ಅಂದ್ರೆ F10 ಕ್ಲಿಕ್ ಮಾಡಿದ ತಕ್ಷಣ ಈ ವರ್ಡ್ ಓಪನ್ ಮಾಡಿರ್ತೀರಾ, ವರ್ಡ್ ಓಪನ್ ಮಾಡಿದಾಗ ಅದರಲ್ಲಿ ಹೋಮ್, ಇನ್ಸರ್ಟ್, ಪೇಜ್, ರೆಫರೆನ್ಸ್, ಮೇಲಿಂಗ್, ಇನ್ನು ಏನೇನೋ ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಆಪ್ಷನ್ಸ್ ಏನ್ ಮಾಡುತ್ತೆ, ಅದನ್ನ ನೀವು F10 ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಲೆಟರ್ ಏನಿದೆ ಅದನ್ನ ಡೈರೆಕ್ಟ್ ಶೋ ಮಾಡುತ್ತೆ. ನೀವು ಕೆಲವೊಂದು ಬಟನ್ಗಳಲ್ಲಿ ಇರೋದಿಲ್ಲ, ಕೆಲವೊಂದು ಟೂಲ್ ಬಾರ್ಗಳಲ್ಲಿ ಏನಾಗುತ್ತೆ ಹೈಡ್ ಆಗ್ಬಿಟ್ಟಿರುತ್ತೆ. ಹೈಡ್ ಆಗಿದಾಗ ನಮ್ಗೆ ಎಲ್ಲಿದೆ ಅಂತ ಹುಡ್ಕಕ್ಕಾಗ್ತಿರಲ್ಲ. ಅದು F10 ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಹೋಮ್ ಬಟನ್, ಇನ್ಸರ್ಟ್ ಬಟನ್, ಪೇಜ್ ಲೇಔಟ್ ಆ ಬಟನ್ ಶೋ ಆಗುತ್ತೆ. ಅವಾಗ ನೀವು ಈಸಿಯಾಗಿ ಅದು ಹೈಡ್ ಆಗಿದ್ರು ಕೂಡ ಅದನ್ನ ಈ F ಬಟನ್ ಪ್ರೆಸ್ ಮಾಡೋ ಮುಖಾಂತರ ಈಸಿಯಾಗಿ ಸರ್ಚ್ ಮಾಡ್ಕೊಂಡು ಮುಂದಿನ ಕೆಲಸ ಮುಗಿಸ್ಕೊಬೋದು. ಇನ್ನು F11 ಏನಾಗಿ ಉಪಯೋಗ ಅಂದ್ರೆ ಈಗ ನಮ್ಗೆ ಸ್ಕ್ರೀನ್ ಆಗಿ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ, ಅದನ್ನ ನಮ್ಗೆ ವ್ಯೂ ನೋಡಕ್ ಆಗ್ತಾ ಇರಲ್ಲ, ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೇಕು ಅಂದ್ಬಿಟ್ಟು ಎಲ್ಲ ಹುಡುಕ್ತಾ ಇರ್ತೀವಿ. ಇದನ್ನ ಫುಲ್ ಸ್ಕ್ರೀನ್ ಮೋಡ್ ಅಂತ ಕರೀತಾರೆ. F11 ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಫುಲ್ ಸ್ಕ್ರೀನ್ ಆಗುತ್ತೆ. ನಿಮ್ಗೆ ಸ್ವಲ್ಪ ದೊಡ್ಡ ಅಕ್ಷರಗಳು ಕಾಣಿಸಕ್ ಸ್ಟಾರ್ಟ್ ಮಾಡುತ್ತೆ, ಫುಲ್ ಸ್ಕ್ರೀನ್ ಆಗುತ್ತೆ. ಅದನ್ನ ಮತ್ತೆ ಹೆಂಗ್ ರಿಮೂವ್ ಮಾಡೋದು ಅಂದ್ರೆ ಮತ್ತೆ F11 ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ಇನ್ನು F12 ಏನಕ್ಕೆ ಉಪಯೋಗ ಆಗುತ್ತೆ, ನೀವು ಏನೋ ಒಂದು ಟೈಪ್ ಮಾಡಿರ್ತೀರಾ, ವರ್ಡ್ ಅಲ್ಲಿ ಟೈಪ್ ಮಾಡಿರ್ತೀರಾ, ಅದನ್ನ ಸೇವ್ ಮಾಡ್ಬೇಕಾಗುತ್ತೆ. ಸೇವ್ ಮಾಡಕ್ಕೆ ಹೋಮ್ಗೆ ಹೋಗ್ಬೇಕು, ಅಲ್ಲಿ ಸೇವ್ ಆಸ್ ಮಾಡ್ಬೇಕು, ಇಲ್ಲ ಸೇವ್ ಅಂತ ಕ್ಲಿಕ್ ಮಾಡ್ಬೇಕು, ಆಮೇಲೆ ಅದು ಅಕ್ಷರ ಟೈಪ್ ಮಾಡ್ಬೇಕು, ಡೆಸ್ಕ್ಟಾಪ್ ಕ್ಲಿಕ್ ಮಾಡ್ಬೇಕು, ಇದೆಲ್ಲ ಆಪ್ಷನ್ ಇರುತ್ತೆ. ಅದು F12 ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಸೇವ್ದು ಟ್ಯಾಬ್ ಓಪನ್ ಆಗ್ಬಿಡುತ್ತೆ. ಆ ಟ್ಯಾಬ್ ನೀವು ಓಪನ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಸೇವ್ಗೆ ಏನಾದ್ರು ಒಂದು ನೇಮ್ ಕೊಟ್ಬಿಟ್ಟು ಇದು ಎಲ್ಲಿ ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಬೇಕು, ಎಲ್ಲಿ ಸೇವ್ ಮಾಡಬೇಕು, ಅಲ್ಲಿ ಆಟೋಮೆಟಿಕ್ ಆಗಿ ಸೇವ್ ಮಾಡ್ಬೋದು. ಈಸಿಯಾಗಿ ಸೇವ್ ಮಾಡಕ್ಕೆ ಅದೊಂದು ಶಾರ್ಟ್ ಕಟ್. ನಿಮಗೆಲ್ಲ ಉಪಯುಕ್ತ ಆಗಿದೆ ಅನ್ಕೊಂತೀನಿ ಈ ಫಂಕ್ಷನ್ ಕೀಸ್. ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೀಬೋರ್ಡ್ ಬಗ್ಗೆನೇ ಒಂದು 10 ವಿಡಿಯೋದಲ್ಲಿ ನೀವು ಎಷ್ಟಾಗುತ್ತೋ ಅಷ್ಟು ಕೀಬೋರ್ಡ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ನಿಮ್ಗೆ ವಿವರಣ ಕೊಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಇದು ಎಕ್ಸಾಮ್ಸ್ ಬರುತ್ತಾ, ಖಂಡಿತವಾಗೂ ಬರುತ್ತೆ. ಎಲ್ಲಿ ಬರುತ್ತೆ ಅಂದ್ರೆ F1 ಅಂದ್ರೆ ಏನು ಅಂತ ಆಪ್ಷನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಬಿಟ್ಟು ಏನಕ್ಕೆ ಉಪಯೋಗ ಬರುತ್ತೆ ಅಂತ ಕೇಳ್ಬೋದು. ಇಲ್ಲಿ F3 ಕೇಳ್ಬೋದು, ಇಲ್ಲಿ F5 ಕೇಳ್ಬೋದು, F7 ಕೇಳ್ಬೋದು, ಇದ್ರಲ್ಲಿ ಯಾವ್ದು ಬೇಕಾದ್ರೆ ಕೇಳ್ಬೋದು. ಆಮೇಲೆ ಫಂಕ್ಷನ್ಸ್ ಕೀಸ್ ಅಂದ್ರೆ ಯಾವ್ದು ಅಂತ ಕೇಳ್ಬೋದು. ಆಮೇಲೆ F2 ಕೊಟ್ಬಿಟ್ಟು ಇದು ಫಂಕ್ಷನ್ ಕೀನ, ಆರೋ ಕೀನ, ಮತ್ತೊಂದು ಏನೋ ಕನ್ಫ್ಯೂಸ್ ಮಾಡೋದು ಬೇರೆ ರೀತಿ ಕೇಳ್ಬೋದು. ಅವಕ್ಕೆಲ್ಲ ಉಪಯೋಗ ಆಗುತ್ತೆ. ಇದನ್ನ ಕೂಲಂಕುಷವಾಗಿ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಖಂಡಿತವಾಗ್ಲೂ ಕಂಪ್ಯೂಟರ್ ಇನ್ನೂ ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ.